ಅಂಥ ಅಡ್ವೊಕೇಟ್ಗಳನ್ನೆಲ್ಲ ಕರೆದು ವಾದ ಮಂಡಿಸಿದ್ದಾರೆ ಕೋರ್ಟ್ಗಳಲ್ಲಿ. ಅಷ್ಟಲ್ಲದೆ ಅಪಾದನೆ ಬಂದ ತಕ್ಷಣ ರಾಜೀನಾಮೆ ಕೊಡಬೇಕಾಗಿತ್ತು ಮುಖ್ಯಮಂತ್ರಿಗಳು, ಕೊಡಲಿಲ್ಲ. ಹೇಗಾದರೂ ಮಾಡಿ ಉಳ್ಕೊಳ್ಬೇಕಂತೇಳಿ ಇಷ್ಟೆಲ್ಲ ಮಾಡಿ ತನ್ನ ಕೈ ತಳಗಡೆ ಇರತಕ್ಕಂಥ ಅಧಿಕಾರಿಗಳು, ಇವತ್ತು ಮೈಸೂರಿನಲ್ಲೂ ಇರಬಹುದು, ಅಲ್ಲಿ ಕೂಡ ಅವ್ರಿಗೆ ಬೇಕಾದವರೇ ಅಧಿಕಾರಿಗಳಿದ್ರು, ಇವರ ಮೂಲಕ ಇವತ್ತು ಈ ಕೇಸನ್ನು ಮುಚ್ಚಿ ಹಾಕ್ತಕ್ಕಂಥ ಕೆಲಸವನ್ನು ಅವರು ಮಾಡಿದ್ದಾರೆ ಅಂತಕ್ಕಂಥದ್ದು ನನ್ನ ಅನಿಸಿಕೆ. ಈಗಲೂ ನಾನು ಹೇಳ್ತೇನೆ, ಸಿಬಿಐಗೆ ಕೊಡಲಿಲ್ಲ ಅಂದರೆ ಇಲ್ಲ, ನಾನು ಹೇಳೋದು ಈಗ ಕೋರ್ಟ್ ಹೇಳ್ಬೋದು, ಯಾಕೆ ಅಂತಂದ್ರೆ ಇಲ್ಲಿ ಒಂದಲ್ಲ ಇನ್ವೆಸ್ಟಿಗೇಷನ್ ಇದು ಟೀಮ್ ಇರೋದು, ಒಂದು IAS ಅಧಿಕಾರಿಗಳ ಒಂದು ಟೀಮು ಅದನ್ನು ವಿತ್ಡ್ರಾ ಮಾಡಿಲ್ಲ ಇವತ್ತಿಗೂ ಕೂಡ, ಅದು ನಡೀತಾ ಇತ್ತು. ಅದಾದ ಮೇಲೆ SIT ಅದನ್ನು ವಿತ್ಡ್ರಾ ಮಾಡಲಿಲ್ಲ, ಅದು ನಡೀತಾ ಇತ್ತು. ಲೋಕಾಯುಕ್ತ ಅದನ್ನು ಕೊಟ್ಟರು. ಅಂದರೆ ಮೂರಿನ್ನು ಇದ್ದಾಗ CBI ಅವಶ್ಯಕತೆ ಇಲ್ಲ ಅಂತ ಹೇಳಿದ್ದಾರೆ. ಕೋರ್ಟ್ ವಿಷಯಕ್ಕೆ ನಾನು ಬರೋದಿಲ್ಲ, ಇದನ್ನು ನಾನು ವಿರೋಧ ಮಾಡೋದಿಲ್ಲ. ಆದರೆ CBI ಕೊಡಬೇಕು ಅಂತಂದ್ರೆ ಕೋರ್ಟನ್ನು ವಿರೋಧ ಮಾಡದಂಗೆ ಆಗೋದಿಲ್ಲ. ಅದು ಬಿಜೆಪಿ 1 ವರ್ಷದ ಅವಧಿಯಲ್ಲಿ ಕೈಗೆತ್ತಿಕೊಂಡಂತ ದೊಡ್ಡ ಹೋರಾಟ ಅಂತ ಬಿಂಬಿಸಲ್ಪಟ್ಟಂತ ಈ ಮೂಡ ಪ್ರಕರಣ ಇಲ್ಲಿಗೆ ಇತಿಶ್ರೀ ಆಯ್ತಾ ಅಥವಾ ಬಿಜೆಪಿ ಹೇಗೆ ಟೇಕಪ್? ಇಲ್ಲ, ಆಗೋದಿಲ್ಲ ಇದು. ಯಾಕೆ ಅಂತಂದ್ರೆ ದಾಖಲೆಗಳಿಲ್ಲ ಅಂತ ಹೇಳಿದ್ದಾರೆ, ಆದರೆ ಎಲ್ಲ ದಾಖಲೆಗಳಿದೆ. ಈ ದಾಖಲೆಗಳನ್ನು ಹೊತ್ತು ಇನ್ನೂ ಇದು ಹೈಯೆಸ್ಟ್ ಕೋರ್ಟ್ಗೆ ಹೋಗ್ಬೋದು, ಅವಕಾಶ ಇದೆ. ಯಾರು ಅದನ್ನು ನಾವೇ ಮಾತಾಡ್ತೇವೆ. ಈಗ ಅಧ್ಯಕ್ಷರ ಜೊತೆಯಲ್ಲಿ ನಾವು ಚರ್ಚೆ ಮಾಡ್ತೇವೆ, ಏನು ಮಾಡಬಹುದು ಅನ್ನೋದನ್ನ ತೀರ್ಮಾನ ನಾವು ತಗೊಳ್ತೇವೆ. ಕೋರ್ಟ್ಗೆ ಹೋಗ್ಬೇಕಾ ಅಥವಾ ಇನ್ನೂ ಬೀದಿಗಳದ್ದು ನಾವು ಹೋರಾಟ ಮಾಡಬೇಕಾ, ಯಾವ ಹೋರಾಟ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ತೀರ್ಮಾನ. ಹಿಂದೆ ಸ್ನೇಹಮಯ ಕೃಷ್ಣ ಹೋರಾಟ ಮಾಡೋ ಸಂದರ್ಭದಲ್ಲೂ ಸಹ ಇದೇ ಕಂಪ್ಲೇಂಟ್ ಬಂದಿತ್ತು. ಸ್ನೇಹಮಯ ಕೃಷ್ಣನ್ಗೆ ಬಿಜೆಪಿ ಅವರು ಬ್ಯಾಕ್ ಸಪೋರ್ಟ್ ಕೊಡ್ತಾ ಇದ್ದಾರೆ, ಇಲ್ಲಾಂದ್ರೆ ಸ್ನೇಹಮಯ ಕೃಷ್ಣ ಅವನು ಸಹ ಹೈಕೋರ್ಟ್ ನ ಸುಪ್ರೀಂ ಕೋರ್ಟ್ ವಕೀಲ ಕಾಂಟ್ಯಾಕ್ಟ್ ಮಾಡಿ ಈ ರೀತಿ ಚಾಲೆಂಜ್ ಮಾಡಕ್ಕೆ ಅವಕಾಶ ಬರ್ತಿರ್ಲಿಲ್ಲ. ಇಡಿ ವಿಚಾರ ಇರ್ಬೋದು, CBI ವಿಚಾರ ಇರ್ಬೋದು, ಎರಡನ್ನೂ ಸಹ ಅವರು ಚಾಲೆಂಜ್ ಮಾಡೋ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ವಕೀಲ ಕರೆಸಿದ್ರು, ಅವ್ರಿಗೆ ಬಿಜೆಪಿ ಅವರು ಬ್ಯಾಕ್ ಸಪೋರ್ಟ್ ಇದ್ದಾರೆ ಅಂತ ಹೇಳಿದ್ರು. ಇಲ್ಲ ನೋಡಿ, ಯಾರೋ ಪಾಪ ಒಬ್ಬರು ಹೋರಾಟ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಈ ರೀತಿ ಅವ್ರನ್ನ ದಾರಿ ತಪ್ಪಿಸೋದು ಸರಿಯಲ್ಲ. ನಾವು ಹೇಳ್ತೇವೆ, ಈಗ ನಾವು ಹೋರಾಟ ಮಾಡ್ತಿದ್ದೀವಿ, ಅವರು ಹೋರಾಟ ಮಾಡ್ತಿದ್ದಾರೆ. ಅವರು ಒಬ್ಬ ಸಾಮಾಜಿಕ ಕಾರ್ಯಕರ್ತನಾಗಿ ಹೋರಾಟ ಮಾಡ್ತಿದ್ದಾರೆ. ಅವರು ಯಾವ ರೀತಿ ಮಾಡ್ತಿದ್ದಾರೋ ಅದು ನಮಗೆ ಸಂಬಂಧ ಇಲ್ಲ, ಅದು ಮಾಡ್ತಿದ್ದಾರೆ. ಆದರೆ ನಮ್ಮದೇ ರೀತಿಯಲ್ಲಿ ನಾವು ಮಾಡಿದ್ದೇವೆ. ರಾಜಕೀಯವಾಗಿ ನಾವು ಇವತ್ತಿನ ದಿವಸ ನಮ್ಮ ಹೋರಾಟವನ್ನು ಮುಂದಿಟ್ವಿ, ಕೋರ್ಟಿನ ತೀರ್ಪನ್ನು ಗೌರವಿಸಿದ್ವಿ. ಆದರೆ ನಮಗೆ ಈಗ ಕಣ್ಣು ಮುಂದೆ ಇರತಕ್ಕಂಥದ್ದು ಅಲ್ಲ. ಜಮೀನು ಯಾರ್ದು? ನಿಮ್ಮದಲ್ಲ, ಪಿತ್ರಾರ್ಜಿತವಾಗಿ ನಿಮಗೆ ಬಂದಿರಲಿಲ್ಲ. 92ರಲ್ಲಿ ಅದು ದಲಿತರಿಗೆ ಸೇರಿದ ಜಮೀನಾಗಿತ್ತು. ಅಲ್ಲಲ್ಲ, ಅದನ್ನೇ ಹೇಳೋದು ನಾನು. ಅದಕ್ಕೆ ಅಲ್ಲಲ್ಲ ನಾನು ಹೇಳೋದು ಇಲ್ಲ, ನಾನು ಇದು ಜಡ್ಜ್ಮೆಂಟ್ ಅಲ್ಲ, ಇದು ಜಡ್ಜ್ಮೆಂಟ್ ಅಲ್ಲ. ಇದು 92ರಲ್ಲಿ ಮೂಡ ಇದನ್ನು ತಗೊಂಡಿತ್ತ. ಅದಾದ್ಮೇಲೆ ಅದು 96-97ರಲ್ಲಿ ಅವರಿಗೆ ಹಣನೂ ಕೊಟ್ಬಿಟ್ಟಿದ್ದಾರೆ, ಬ್ಯಾಂಕ್ಗೆ ಹಾಕ್ಬಿಟ್ಟಿದಾರ, ಡೆಪಾಸಿಟ್ ಮಾಡಿದ್ದಾರೆ ಕೋರ್ಟಲ್ಲಿ. ಇಷ್ಟಾದ್ಮೇಲೆ 97ರಲ್ಲಿ ಇದನ್ನು ನೀವು ಬಿಡುಗಡೆ ಆಗಿದೆ ಅಂತೇಳಿ ನೀವೇ ಸರ್ಕಾರ, ನೀವೇ ಉಪಮುಖ್ಯಮಂತ್ರಿ ಇದ್ರಿ ಅವತ್ತು. ಅದಾದ ಮೇಲೆ ನೀವೇ ಖರೀದಿ ಮಾಡಿದ್ರಿ. ಖರೀದಿ ಮಾಡಿ ಆದ್ಮೇಲೆ ಇದನ್ನೆಲ್ಲ ಪೇಪರಲ್ಲಿ ನಡೆದಿದೆ. ಜಮೀನಿಗೆ ನೀವು ಹೋಗ್ಲೇ ಇಲ್ಲ, ಅಲ್ಲಿ ಜಮೀನು ಇರಲೇ ಇಲ್ಲ, ಯಾಕಂದ್ರೆ ಅವರು ಲೇಔಟ್ ಮಾಡಿ ಆಗೋಗಿತ್ತು. ಇಷ್ಟೆಲ್ಲ ಇದ್ದಾಗ, ಇದು ಸಾಕ್ಷಿಗಳಿದು ಇದ್ದಾಗ ನೀವು ಕ್ಲೇಮ್ ಮಾಡಿದ್ರಿ ಯಾವುದೋ ರೀತಿಯಲ್ಲಿ, ನಿಮ್ಗೆ 14 ಸೈಟ್ಗಳನ್ನು ತಗೊಂಡ್ಬಿಟ್ರಿ. ತಗೊಂಡ ಮೇಲೆ ಪತ್ರಕರ್ತರುಗಳೆಲ್ಲ ಕೇಳಿದಾಗ ನೀವೇನು ಹೇಳಿದ್ರಿ? 62 ಕೋಟಿ ಬರಬೇಕು ನನಗೆ, ಅದನ್ನು ಕೊಟ್ಟುಬಿಟ್ರೆ ನಾನು ಅದು ಬಿಡ್ತೀನಿ ಬೇಕಾದ್ರೆ ಅಂತ ಹೇಳಿದ್ರಿ. ಅದಾದ ನಂತರ ₹1 ಬರಲಿಲ್ಲ ನಿಮಗೆ, ಆದರೆ ರಾತ್ರಿ ಬಿಟ್ಟೇ ಬಿಟ್ರಲ್ಲ ಅದನ್ನ. ಉದ್ದೇಶ ಏನು ಇವೆಲ್ಲನೂ? ಅಲ್ಲಿಗೆ ನಂದು ತಪ್ಪಿದೆ ಅಂತ ನೀವೇ ಒಪ್ಕೊಂಡ ಮೇಲೆ ಕ್ಲೀನ್ ಚಿಟ್ ಇಲ್ಲಿಂದ ಬಂತು. ಈ ಕಾರಣದಿಂದಾಗಿ ನಮ್ಮ ಹೋರಾಟವನ್ನು ನಾವು ಮುಂದುವರಿಸ್ತೇವೆ ಅಂತಕ್ಕಂಥ ಮಾತನ್ನು ಹೇಳಿದ್ದೇವೆ. ಈಗ ಸ್ನೇಹಮಯ ಸಪೋರ್ಟ್ ಕೊಟ್ಟು ನೀವು ಹೋರಾಟವನ್ನು ಮುಂದುವರಿಸಬಹುದಲ್ಲ ಸರ್? ಈಗ ಸ್ನೇಹಮಯ ಕೃಷ್ಣ ಸುಪ್ರೀಂ ಕೋರ್ಟ್ ಅರ್ಜಿ ಹಾಕಲ್ಲ ಅಂತ ಹೇಳಿದ್ರು, ಅವ್ರು ಬೇರೆ ಬೇರೆ ಕಾರಣದಿಂದ ಹೇಳಿರ್ಬೋದು ಅಥವಾ ಫಿನಾನ್ಷಿಯಲ್ ಕಾರಣದಿಂದ ಹೇಳ್ಬೋದು. ನೀವು ಅವ್ರನ್ನ ಜೊತೆಗೆ ಇಟ್ಕೊಂಡು ಅಥವಾ ನೀವು ಸಹ ಇನ್ಕ್ಲೂಡರ್ ಆಗಿ ಸುಪ್ರೀಂ ಕೋರ್ಟ್ಗೆ ಅಪೀಲ್ ಹೋಗೋದಲ್ಲ. ಈಗ ಅದು ಏನು ಮಾಡಬೇಕು ಅನ್ನೋದನ್ನ ಪಕ್ಷದ ಅಧ್ಯಕ್ಷರು ನಾವೆಲ್ಲರೂ ಸೇರಿ ಕುಳಿತು ಮಾತಾಡ್ತೇವೆ. ಮೂಡ ಪ್ರಕರಣ ಬೆಳಕಿಗೆ ಬರ್ತಿದ್ದಾಗನೇ ಎಲ್ಲ ಬಿಜೆಪಿ ಲೀಡರ್ ರೋಡಲ್ಲಿದ್ದಾರೆ. ಈಗ ಕ್ಲೀನ್ ಚಿಟ್ ಕೊಟ್ಟಿದೆ ಅಂತಕ್ಕಂಥ ಬಹಳ ಸದ್ದು ಮಾಡಿರ್ತಾರೆ. ಬಿಜೆಪಿ ಲೀಡರ್ಗಳು ಯಾವಾಗ ಬೀದಿಗೆ ಬರ್ಬೋದು ಅಥವಾ ಯಾವಾಗ ಕೋರ್ಟಿಗೆ ಹೋಗ್ಬೋದು, ಯಾವ
ಸ್ವರೂಪದ ಹೋರಾಟ ನಿರೀಕ್ಷೆ ಮಾಡಬಹುದು. ಈಗ ನೀವು ಹೇಳಿದ ಎಲ್ಲ ಆಪ್ಷನ್ಸು ನಮ್ಮ ಮುಂದೆ ಇವೆ. ಈಗ 3ನೇ ತಾರೀಕಿಂದ ಸೆಷನ್ನು ಕೂಡ ಪ್ರಾರಂಭ ಆಗುತ್ತೆ. ಅಲ್ಲಿಯೂ ಕೂಡ ನಮ್ಮ ಹೋರಾಟ ಈಗ ಸದನದ ಒಳಗೂ ಹೊರಗೂ ಎರಡೂ ಕಡೆಯಲ್ಲೂ ನಮ್ಮ ಹೋರಾಟ ಪ್ರಾರಂಭ ಮಾಡ್ತಕ್ಕಂಥ ಅವಕಾಶಗಳಿದೆ. ಯಾವುದಕ್ಕೂ ಕೂಡ ನಾವು ಇದು ಕೋರ್ಟ್ಗೆ ಹೋಗ್ಬೇಕಾ, ಇಲ್ಲಿ ಹೋರಾಟ ಮಾಡಬೇಕಾ, ಎಲ್ಲವನ್ನೂ ಕೂಡ ಅಧ್ಯಕ್ಷರು ಮತ್ತು ಮುಖಂಡರುಗಳು ಎಲ್ಲರೂ ನಾವು ಕುಳಿತು ಮಾತುಕತೆ ಮಾಡಿ ತೀರ್ಮಾನಕ್ಕೆ ಬರ್ತೇವೆ.